ನಮಸ್ಕಾರ ಸರ್, ನಾನು ಪೂರ್ಣಿಮಾ ರವಿಶಂಕರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಚಿದಾನಂದ ಪುರಿ ಸ್ವಾಮಿಗಳ ಬಗ್ಗೆ ನನ್ಗೆ ಇವತ್ತು ವಿಜಯಲಕ್ಷ್ಮಿಯಿಂದ ಗೊತ್ತಾಯ್ತು. ವಿಜಯ್ ಕುಮಾರ್ ಇಂದ ಗೊತ್ತಾಯ್ತು. ನಾನು ಅವಳು 2007 ಮಾಡಿ 2007 ಬಂದ್ರೆ 20 ವರ್ಷ ಆಗುತ್ತೆ ನಮ್ ಫ್ರೆಂಡ್ಶಿಪ್ ಆಗಿ. ತುಂಬಾ ಒಡನಾಟ. ನಮ್ಮನ್ ದಿನ ಮೆಸೇಜ್ ಫೋನು ಎಲ್ಲ ದಿನ ಮಾಡಿದ್ರು, ಏನಾದ್ರು ಕಾರ್ಯಕ್ರಮ ಹೇಳಿದ್ರೆ ಬರ್ತೀವಿ. ಅವಳು ಗೊತ್ತು, ಅವಳು ಎಷ್ಟು ಆಕ್ಟಿವ್ ಆಗಿದ್ದಾಳೆ, ಎಷ್ಟು ಕ್ಷೇತ್ರಗಳಲ್ಲಿ ಅವಳು ಸಾಧನೆ ಮಾಡಿದಾಳೆ. ಅವಳ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು. ವಿಜಯ ಕುಮಾರಿ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು. ಇವತ್ತು ಈ ಸ್ವಾಮಿಗಳ ಬಗ್ಗೆ ಹೇಳಿದಾಗ ನನ್ ಹಾಡು ಅಂದ್ರೆ ನಂಗೆ ತುಂಬಾನೇ ಪ್ರಾಣ. ನಾನು ಅಂತಲ್ಲ, ನಾವ್ 3 ಜನ ಸಿಸ್ಟರ್ಸ್ ಇದೀವಿ. ನಮ್ಮ ಅಕ್ಕ ಜ್ಯೋತಿ ಅಂತ, ನಾನ್ ಪೂರ್ಣಿಮಾ ಅಂತ, ಮತ್ತೆ ನನ್ನ ತಂಗಿ ಸುಮಾ ಅಂತ. ನಾವ್ ಕತ್ರಗುಪ್ಪೆ ಸಿಸ್ಟರ್ಸ್ ಅಂತಾನೆ ಅಷ್ಟು ಫೇಮಸ್ ಆದಿವಿ. ಎಲ್ಲೇ ಆದ್ರೂ ಕಾರ್ಯಕ್ರಮಕ್ಕೆ ಹೋಗಿ ಆಗ್ತೀವಿ. ವೈಕುಂಠ ಏಕಾದಶಿ, ಶಿವರಾತ್ರಿ, ಮತ್ತೆ ಯಾವ್ದೇ ಕಾರ್ಯಕ್ರಮ ಕರೆದ್ರು ಹೋಗಿ ಹಾಡು ಹೇಳ್ತೀವಿ. ಆಮೇಲೆ ನಮ್ದೇನ್ ಪದ್ಧತಿ ಇದೆ, ನಮ್ ತಾಯಿ ಕಲ್ಸ್ಕೊಟ್ಟಿರೋದು. ಯಾರು ಕೇಳಲಿ ಬಿಡ್ಲಿ, ನಾವ್ ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ನಾವ್ ಹಾಡು ಹೇಳೇ ಹೇಳ್ತೀವಿ. ಯಾವ್ದೇ ದೇವಸ್ಥಾನಕ್ಕೆ ಹೋಗ್ಲಿ ಹಾಡು ಹೇಳ್ತೀವಿ. ಯಾರೇ ಸತ್ಯನಾರಾಯಣ ಪೂಜೆ ಅಲ್ಲಿ ಇಲ್ಲಿ ಎಲ್ಲಿ ಕರೆದ್ರು ಕೂಡ ಅವ್ರು ಕೇಳಿ ಬಿಡಿ, ನಾವು ಹಾಡು ಹೇಳೇ ಹೇಳ್ತೀವಿ. ಹಾಗಾಗಿ ನಮ್ಗೆ ಯಾವ್ದು ಗುರುಗಳಿಲ್ಲ. ನಾನು ಯಶವಂತ ಹಳ್ಬಂಡಿ ಅವ್ರ ಹತ್ರ ನಾನು ಒಂದ್ 3-4 ವರ್ಷ ಪ್ರಾಕ್ಟೀಸ್ ಮಾಡಿದೀನಿ. ನನ್ನ ಅಕ್ಕ ತಂಗಿರ್ ಅದು ಇಲ್ಲ. ಬಟ್ ನಮ್ 3 ಜನದ್ ಹೆಂಗಿರುತ್ತೆ ಅಂದ್ರೆ, ನಮ್ ಮೈಕೆ ಬೇಡ, ಅಷ್ಟು ಜೋರು ಧ್ವನಿ, ಮತ್ತೆ ಎಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಡೆಲ್ಲ ಹೇಳ್ತೀವಿ. ಗುರುಗಳ ಬಗ್ಗೆ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ನೀವೆಲ್ಲ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನನಗೆ ಯಾವ ತರ ಧನ್ಯವಾದ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇದು ನಿಜವಾಗ್ಲೂ ನನ್ ಸೌಭಾಗ್ಯ. ಆಮೇಲೆ ನಾವು ಪುನರಾದಾಸರ ಕೀರ್ತನೆ ಅಂತಲ್ಲ, ನಾನು ದಾಸ ಸಾಹಿತ್ಯಕ್ಕೆ ಹೋಗ್ತಿದ್ದೆ. ನಾನು ಅಂಬಾ ಭವಾನಿ ಭಜನಾ ಮಂಡಳಿ, ನರಸಿಂಹ ಭಜನಾ ಮಂಡಳಿ ಎರಡಕ್ಕೂ ಮೆಂಬರ್ ಆಗಿದ್ದೆ. ಇವಾಗ ಕಾರಣಾಂತರ ನಮ್ ಅತ್ತೆಗೆ 95 ವರ್ಷ ಆಯ್ತು ಅಂತ ನಾನು ಹೋಗಕ್ ಆಗ್ತಿಲ್ಲ. ಬಟ್ ಅಲ್ಲಿ ನಾನು ಪ್ರತಿಯೊಂದು ಕೀರ್ತನೆಗಳು ಹೇಳ್ತಾ ಇದ್ವಿ. ದಾಸ ಸಾಹಿತ್ಯ ನಮ್ದು, ದಾಸರಲ್ಲಿ ಯಾವ್ದು ಭೇದ ಭಾವ ಇಲ್ಲ ಸರ್. ಕನಕದಾಸರು ಅಲ್ಲಿ ನಾವು ಪರ್ವತದ ಮೇಲೆ ಇಟ್ಟಿದೀವಿ. ಅಷ್ಟು ಮರ್ಯಾದೆ, ಅಷ್ಟು ಗುರುಗಳು ಅಂದ್ರೆ ಅಷ್ಟು ಮರ್ಯಾದೆ. ಪುರಂದರದಾಸರು ಅಷ್ಟೇ. ನಾನು ದಾಸ ಸಾಹಿತ್ಯಕ್ಕೆ ಮೆಂಬರ್ ಆಗಿರೋದು. ನಂಗೆ ತುಂಬಾ ಖುಷಿ ಆಯ್ತು. ನಂಗೆ ಯಾವ ತರ ಧನ್ಯವಾದ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್. ಈ ಒಂದು ಮಠನ ಸುಂದರವಾಗಿ ಇನ್ನೂ ಒಳ್ಳೆ ರೂಪ ತರಿಸ್ಬೋದು. ತಮಗೂ ಒಳ್ಳೆ ಒಂದು ಕಾಂಟೆಕ್ಸ್, ಒಂದು ಸರ್ಕಾರ ಒತ್ತಡ ತಂದು ಈ ಒಂದು ಮಠ ಇನ್ನೂ ಸುಂದರವಾಗಿ ಬೆಳೆಸೋದನ್ನ ಖಂಡಿತ ಬೆಳೆಸ್ಬೋದು ಸರ್. ನಾನು ಅವ್ರಿಗೆ ಅದನ್ನೇ ಹೇಳಿದೆ. ನನ್ ಕಡೆಯಿಂದ ನಾನು ಏನು ಫೈನಾನ್ಷಿಯಲಿ ಮಾಡಕ್ಕಾಗುತ್ತಲ್ಲ ಗೊತ್ತಿಲ್ಲ. ನನ್ನ ಲಿಮಿಟ್ ಅಲ್ಲಿ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಅವ್ರಿಗೆ ಬಂದ ತಕ್ಷಣ ನಾನು ಹೆಂಗ್ ಇನ್ವಾಲ್ವ್ ಆದೆ ಅಂದ್ರೆ, ನಾವೆಲ್ಲ ಮುಂಚೆ ಹಾಕತ್ತಾಗಿರೋ ತುಂಬಾ ಆಕ್ಟಿವ್ ಜಾಸ್ತಿ. ನಾನೇ ಬಂದು ಹೂವೆಲ್ಲ ಇಟ್ಟು, ಏನ್ ಸ್ವಲ್ಪ ಬೇಕಮ್ಮ, ನಿಮ್ ಗೊತ್ತಿದೆ ಅಲ್ವ, ಎಲ್ಲೂ ಬರಕ್ ಮುಂಚೆ 5:15 ಇಲ್ಲಿದ್ದೆ ನಾನು. 6 ಗಂಟೆ ಕಾರ್ಯಕ್ರಮ ಅಂದ್ರೆ 5:15 ಇದ್ದೆ. ನನ್ಗೆ ಒಂಥರ ಖುಷಿ. ಇಷ್ಟೊಂದು ಜನ, ಸಾಹಿತ್ಯ ಎಲ್ಲ ನೋಡಿ ಇಷ್ಟು ನಂಗೆ ಆ ವಾತಾವರಣ ಇಲ್ಲಿ ಬಂದ ತಕ್ಷಣ ಡಿವೈನ್ ಆಗಿದೆ ಅನ್ನಿಸಂದ್ರೆ, ದೈವಿಕ ಭಾವನೆ, ದೈವಿಕವಾದಂತ ಕಳೆ ಅಂತ ಮಠ ಅಂದ್ರೆ ಒಂಥರ ತುಂಬಾನೇ ಒಂಥರ ಶಾಂತಿಯುತವಾಗಿ ತುಂಬಾ ಪೀಸ್ಫುಲ್ ಆಗಿತ್ತು. ನಂಗೆ ತುಂಬಾನೇ ಖುಷಿ ಆಯ್ತು ಸರ್. ಅವಳಿಗೂ ಮುಂದಕ್ಕೂ ಹೇಳಿದೀನಿ, ನನ್ನಿಂದ ಏನ್ ಹೆಲ್ಪ್ ಬೇಕು ಕೇಳಮ್ಮ, ನಾನು ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಹೇಳ್ದೆ. ನಾನು ಅವಳು ಆಕ್ಚುಲಿ ನನ್ನ ಸಂಗೀತದ ಮುಖಾಂತರ ನಾನು ಸೇವೆಯನ್ನ ನಾನು ಸಲ್ಲಿಸ್ತೀನಿ ಸರ್. ಈ ಮಠಕ್ಕೆ ನಾನು ಯಾವ ತರ ಸೇವೆ ಬೇಕಾದ್ರೂ ಸಲ್ಲಿಸಕ್ಕೆ ಸಿದ್ಧ ಇದ್ದೀನಿ. ಪೂರ್ಣಿಮಾ, ಶ್ರೀಮತಿ ಪೂರ್ಣಿಮಾ ರವಿ ಅವರಿಗೆ ನಮ್ಮ ಒಂದು ಆತ್ಮಪೂರ್ವಕವಾದ ಒಂದು ಅಭಿನಂದನೆಗಳು. ಮತ್ತೆ ಅವರಿಗೆ ಒಂದು ಕಿರು ಗೌರವವನ್ನು ನಮ್ಮ ಸತ್ಸಂಗದಿಂದ ಹುಟ್ಟಿಸಿದ